ಬೇಸಿಗೆಗೆ ನೀವು ತಣ್ಣಗಿರುವಂಥ ಈ ಹಸಿ ಹಂಪ್ರನ ಒಂದು ಸತಿ ನೀವು ಮಾಡಿಕೊಂಡ್ರೆ ದಿನ ಅದನ್ನೇ ಮಾಡ್ಕೋತೀರೋ ಅಷ್ಟು ರುಚಿಯಾಗಿರುತ್ತೆ. ತುಂಬ ಸಿಂಪಲ್ ಮಾಡೋಕ್ಕೆ. ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಉಪಯೋಗಿಸ್ತಿರೋ ಬಿಡ್ಬೋದು, ಜೀರಿಗೆ, ಮೆಣಸು, ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು, ಕಡಲೆ, ಸ್ವಲ್ಪ ಮೊಸರು ಮತ್ತು ನೀರು ಹಾಕಿ ಫೈನ್ ಪೇಸ್ಟಾಗಿ ನೀವು ರುಬ್ಕೋಬೇಕು. ಈ ಒಲೆ ಮುಂದೆ ನಿಂತ್ಕೊಂಡು ಬೇಸಿಗೆಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ, ಬಿಸಿ ಬಿಸಿಯಾಗಿ ನಮಗೆ ಊಟ ಮಾಡೋಕ್ಕಾಗಲ್ಲಪ್ಪ ಅನ್ನೋರಿಗೆ, ಅಥವಾ ಏನೂ ತರಕಾರಿ ಇಲ್ಲ, ಸಡನ್ನಾಗಿ ಗೆಸ್ಟ್ ಬಂದರು ಅಂದರೂ ಕೂಡ ನೀವು ಆರಾಮಾಗಿ ಈ ಒಂದು ಸಾಂಬಾರನ್ನ ನೀವು ಮಾಡಿದ್ರೆ ಎಲ್ರಿಗೂ ಅದೇ ಬೇಳೆ ಸಾರು ತಿಂದು ಬೇಜಾರಾಗಿರುತ್ತೆ. ನಿಜವಾಗ್ಲೂ ಲಿಪ್ ಸ್ಮ್ಯಾಕಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿ. ತಣ್ಣಗೆ ಕುದಿಸೋಂಗಿಲ್ಲ, ಬೇಯಿಸೋಂಗಿಲ್ಲ, ತುಂಬ ಗಂಟೆಗಟ್ಟಲೆ ಒಲೆ ಮುಂದೆ ನಿಂತ್ಕೊಳಂಗಿಲ್ಲ. ಈ ಸಮ್ಮರಲ್ಲಿ ಆರಾಮಾಗಿ ತಿನ್ನೋಕ್ಕೂ ರುಚಿ, ಮಾಡೋಕ್ಕೂ ಕ್ವಿಕ್ಕಾಗಿರುತ್ತೆ. ಸೊ ನಂತರ ಈ ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಒಂದು ಬೌಲಲ್ಲಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡು ಈ ಥರ ಯಾವುದೇ ಒಂದು ಗಂಟಿಲ್ಲದೆ ಒಡೋಡ್ಕಿಲ್ಲದೆ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಆ ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ, ಮತ್ತು ರುಬ್ಬಿರೋವಂಥ ಮಸಾಲೆ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು, ಇಲ್ಲ ಬರೀ ಗಟ್ಟಿ ಮೊಸರು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಮಾಡಿರೋವಂಥ ತಡ್ಕ ಮತ್ತು ಹೆಚ್ಚಿರುವಂಥ ಸೌತೆಕಾಯಿ ಮುಗೀತು. ಫಟಾಫಟಾಗಿ ಯಾವುದೇ ತರಕಾರಿ ಇಲ್ಲದೆ ಬರೀ ಸೌತೆಕಾಯಿಯಲ್ಲಿ ಆರಾಮಾಗಿ 10 ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು. ಗೆಸ್ಟ್ ಕೂಡ ಬಂದರೂ ತುಂಬ ಚೆನ್ನಾಗಿರುತ್ತೆ. ಸಮ್ಮರ್ಗೆ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ. ಮಾಡಿ, ಫೈಬರ್ ಜಾಸ್ತಿ ಇರುತ್ತೆ, ಗ್ಲೂಕೋಸ್ ಸ್ಪೈಕ್ ಆಗೋದು ಕಡಿಮೆ ಆಗುತ್ತೆ. ಅದ್ರ ಜೊತೆ ಈ ಸಮ್ಮರ್ಗೆ ಮಾಡಿಸಿರುವಂಥ ಕಾಂಬಿನೇಷನ್ ಸೌತೆಕಾಯಿ ಗೊಜ್ಜು, ಅಥವಾ ನಮ್ಮಲ್ಲಿ ಹಸಿ ಅಂಬ್ರ ಅಂತ ಕರಿತೀವಿ, ಇದನ್ನು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ.